ಓಂ ಶಾಂತಿ. ಮರಳಿ ಭೂಮಡಿಲಿಗೆ ನೈಸರ್ಗಿಕ ತೋಟದಿಂದ ಆತ್ಮೀಯರೇ ನಮಸ್ಕಾರ. ನಾನು ಶೋಭಾ ಮಾತಾಡ್ತೀನಿ. ಉಪ್ಪಿನಕಾಯಿ, ಹಪ್ಪಳ, ಸಂಡಿಗೆಗಳು ನಮ್ಮ ಭಾರತ ದೇಶದ ಊಟಗಳಲ್ಲಿ ಹೆಚ್ಚಾಗಿ ಪ್ರಿಯಕರವಾಗಿ ಆರೋಗ್ಯ ದೃಷ್ಟಿಯಿಂದ ತಿನ್ನುವಂಥ ಪದಾರ್ಥಗಳಾಗಿದ್ದಾವೆ. ನಮಗೆ ಬೇಲಿನಲ್ಲಿ ಸಿಗುವಂಥ ಎಷ್ಟೋ ಗೆಡ್ಡೆ ಗೆಣಸುಗಳಿಂದನೇ ಆಗಲಿ ಅಥವಾ ವಿಚಿತ್ರ ತರಕಾರಿಗಳು, ದಿನ ಬಳಕೆಯಲ್ಲಿ ಬಳಸುವಂಥ ತರಕಾರಿಗಳಿಂದ ಎಲ್ಲ ರೀತಿಯಲ್ಲೂ ಹಪ್ಪಳ, ಸಂಡಿಗೆಗಳನ್ನು ಹಾಗೂ ಉಪ್ಪಿನಕಾಯಿಗಳನ್ನು ಹಿರಿಯರಿಂದ ನಾವು ಕಲಿತು ಮಾಡ್ತಾ ಮುಂದುವರಿಸ್ಕೊತಾ ಬಂದಿದ್ದೀವಿ. ತುಂಬ ವಿಚಿತ್ರವಾದಂಥ ತರಕಾರಿಗಳಿಂದನೂ ಸಹ ಕೆಲವೊಂದು ಸರಿ ಮಾಡ್ತಾರೆ. ಅಷ್ಟೇ ರುಚಿಕರವಾಗೂ ಇರುತ್ತೆ ಹಾಗೂ ನಮ್ಮ ಆರೋಗ್ಯದಲ್ಲಿ ಅದು ಭಾಳಷ್ಟು ನಮಗೆ ಒಳ್ಳೆಯ ಆರೋಗ್ಯನ ತಂದುಕೊಡುವಂಥ ಅಂಶಗಳು ಸಹ ಇರೋದರಿಂದ ಉಪ್ಪಿನಕಾಯಿ ಯಾವಾಗಲೂ ಮುಂಚೂಣಿಯಲ್ಲಿ ಬರುವಂಥ ಒಂದು ಪದಾರ್ಥ ಆಗಿರುತ್ತೆ. ಅದೇ ರೀತಿ ಹಪ್ಪಳಗಳನ್ನ ನೋಡಿದಾಗ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ರೀತಿಯಲ್ಲಿ ಹಪ್ಪಳ, ಸಂಡಿಗೆ, ಉಪ್ಪಿನಕಾಯಿಗಳನ್ನ ಮಾಡ್ಕೊತಾ ಬರ್ತಾರೆ. ಅವರದೇ ಆದಂಥ ಅದರಲ್ಲಿ ವೈಶಿಷ್ಟ್ಯತೆ ಅಥವಾ ಹವಾಗುಣಕ್ಕೆ ತಕ್ಕಂತೆ ಉಪ್ಪು, ಖಾರ ಆಗಲಿ, ಮಸಾಲ ಆಗಲಿ ವಿಭಿನ್ನ ರೀತಿಯಲ್ಲಿ ನೋಡ್ತಾ ಬರ್ಬೋದು ನಾವು. ಪ್ರತಿಯೊಬ್ಬರು ಅವ್ರವ್ರ ಮನೆಯಲ್ಲಿ ಪಾರಂಪರಿಕವಾಗಿ ಅವರ ಹಿರಿಯರಿಂದ ಕಲ್ತ್ಕೊಂಬಂದಂಥ ಉಪ್ಪಿನಕಾಯಿಗಳನ್ನ ಹಾಕ್ಕೊಳ್ತಾ ಬರ್ತಿರ್ತಾರೆ. ಅದು ಪ್ರತಿಯೊಂದರಲ್ಲೂ ಒಂದೊಂದು ವಿಚಿತ್ರವಾದಂಥ ನಮಗೆ ಡಿಫ್ರೆನ್ಸ್ ಟೇಸ್ಟಲ್ಲಿ ಸಿಗ್ಬೋದು ಅಥವಾ ಅವ್ರು ಮಾಡಿರೋ ಶೈಲಿನಲ್ಲಿ ಡಿಫ್ರೆನ್ಸ್ ಇರ್ಬೋದು. ನಮಗೆ ವಿಭಿನ್ನವಾಗಿಯೇ ಕಾಣ್ತಾ ಇರುತ್ತೆ. ಎಲ್ಲವೂ ಇಷ್ಟ ಆಗುವಂಥ ಪದಾರ್ಥಗಳಾಗಿರುತ್ತೆ. ಇವತ್ತು ನಾವು ತೋಟದಲ್ಲಿ ಮರಗೆಣಸು ಬೆಳೆದು ಎಲ್ಲ ತೆಗಿತಾ ಇದ್ವಿ. ಒಂದು 15-20 ದಿವಸದಿಂದ ನೀವೆಲ್ಲರೂ ನೋಡಿರ್ತೀರ. ಈಗ ಮರಗೆಣಸಿನ ಸೀಸನ್ ಆಗಿರೋದ್ರಿಂದ ನಾವು ಈ ಮರಗೆಣಸಲ್ಲಿ ಹಪ್ಪಳನ ಮಾಡಿದ್ವಿ. ಇವತ್ತು ಹಪ್ಪಳ ಹೇಗೆ ಮಾಡಿದ್ವಿ ಅಂತ ನಾವು ನಿಮ್ಮ ಹತ್ರ ಹಂಚ್ಕೊತಾ ಇದ್ದೀವಿ. ಮರಗೆಣಸನ್ನ ಹಸಿಯಾಗಿ ತಿನ್ನೋದು ಆದಷ್ಟು ಒಳ್ಳೆಯದಲ್ಲ. ಅದು ಹೊಟ್ಟೆಗೆ ಸ್ವಲ್ಪ ತೊಂದರೆ ಮಾಡೋದ್ರಿಂದ ಬೇಯಿಸಿನೇ ತಿನ್ನಬೇಕು. ಬೇಯಿಸಿ ತಿನ್ನೋದು, ಉಪ್ಪು ಹಾಕಿ ತಿನ್ಬೋದು. ಅದಲ್ಲದೆ ದೋಸೆ ಮಾಡ್ಕೊಂಡು ತಿನ್ಬೋದು, ಪಲ್ಯಗಳನ್ನ ಮಾಡ್ಕೊಂಡು ತಿನ್ಬೋದು. ಅಲ್ಲದೆ ಈಗ ಹಪ್ಪಳ, ಸಂಡಿಗೆನೂ ಸಹ ಮಾಡ್ಬೋದು. ಅದಲ್ಲದೆ ನಾವು ಮರಗೆಣಸನ್ನ ಬೇಯಿಸಿ ಒಣಗಿಸಿಟ್ಕೊಂಡು ನಮಗೆ ಬೇಕಾದಾಗ ತಿನ್ನೋ ರೀತಿಯಲ್ಲಿ ಅದನ್ನು ರಾತ್ರಿ ನೆನೆಸಿಟ್ಟು ಬೆಳಗ್ಗೆ ತಿನ್ನೋ ಥರನೂ ಮಾಡ್ಬೋದು. ಅದಲ್ಲದೆ ಇದರಲ್ಲಿ ಮರಗೆಣಸಿನ ಪುಡಿ ಅಥವಾ ಮರಗೆಣಸಿನ ಫ್ಲೋರ್ ಅಂತ ಏನು ಹೇಳ್ತೀವಿ ಅದನ್ನು ಸಹ ಮಾಡಿಟ್ಕೋಬೋದು. ಸ್ವಲ್ಪ ಮಾಡೋದು ಕೆಲಸ ತುಂಬ ಜಾಸ್ತಿ ಇರುತ್ತೆ. ಸ್ವಲ್ಪ 2-3 ದಿವಸದವರೆಗೂ ಹಿಡಿಯುತ್ತೆ. ಬಟ್ ಒಮ್ಮೆ ಮಾಡಿಟ್ಕೊಂಡಾಗ ಸೀಸನಲ್ಲಿ ನಮಗೆ ವರ್ಷ ಪೂರ್ತಿ ಇದನ್ನು ನಾವು ವಿವಿಧ ರೀತಿಯಲ್ಲಿ ಬಳಸ್ಬೋದು. ನಾವು ಚಳಿಗಾಲದಲ್ಲಿ ನಾವು ಬೇರೆ ಬೇರೆ ರೀತಿಯಲ್ಲಿ ಇದರಲ್ಲಿ ಪದಾರ್ಥಗಳನ್ನ ಮಾಡಿಕೊಂಡು ತಿನ್ಬೋದು. ಮರಗೆಣಸಿನ ಹಿಟ್ಟಂತೂ ನಮಗೆ ಭಾಳಷ್ಟು ಉಪಯೋಗ ಬರುತ್ತೆ. ಅದು ಥಿಕ್ನಿಂಗ್ ಏಜೆಂಟಾಗಿ ಬರುತ್ತೆ. ಆಹಾರ ಪದಾರ್ಥ ಅಲ್ಲದಲೇ ನಾವು ಇದನ್ನು ಸ್ಟಾರ್ಚಾಗೂ ಸಹ ನಾವು ಬಳಸ್ಬೋದು. ಈ ರೀತಿ ಮರಗೆಣಸು ಇದರಲ್ಲಿ ತುಂಬ ಹೆಚ್ಚಿನದಾಗಿ ಬೆಳೆದಾಗ ಇದರಲ್ಲಿ ಸಾಬುದಾನನ ನಾವು ಕಾರ್ಖಾನೆಗಳಿಗೆ ಕೊಟ್ಟು ಅದರಿಂದ ನಾವು ಸಾಬುದಾನ ಮಾಡೋರು ಸಹ ಮಾಡ್ತಾರೆ. ಸೊ ಈ ರೀತಿಯ ಮರಗೆಣಸನ್ನು ನಾವು ಸಣ್ಣ ಮಟ್ಟಿಗೆ ನಾವು ಮನೆಯಲ್ಲೇ ಎಲ್ಲರೂ ಸೇರಿ ಮಾಡಿಕೊಂಡು ಹಪ್ಪಳ ಮಾಡಿ ತಿಂತೀವಿ. ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಆಮೇಲೆ ಕ್ರಿಸ್ಪಿಯಾಗಿರುತ್ತೆ. ಇದನ್ನು ಹಬೆನಲ್ಲಿ ಬೇಯಿಸಿ ನಾವು ಮಾಡ್ತಾಯಿದ್ದೀವಿ. ಹಾಗೆಯೇ ಅಂದರೆ ಪಲ್ಯ ಥರ ಏನು ಗಟ್ಟಿಗೆ ಮಾಡಿಟ್ಕೊಂಡು ಸಹ ಮಾಡ್ಬೋದು. ಬೇರೆ ಬೇರೆ ರೀತಿಯಲ್ಲಿ ಮಾಡ್ಬೋದು ಹಪ್ಪಳನ. ಬಟ್ ನಮಗಿದು ತುಂಬ ಇಷ್ಟ ಆಗುತ್ತೆ ಈ ಥರ ಹಬೆನಲ್ಲಿ ಬೇಯಿಸೋದು. ಅದರಿಂದ ನಾವು ಹಬೆನಲ್ಲಿ ಬೇಯಿಸಿ ಆಮೇಲೆ ಈ ರೀತಿ ಏನು ಚಪಾತಿ ಹಿಟ್ಟು ಮಾಡೋ ಅಂಥ ಮಿಷಿನ್ ಇದೆ ಅದರಲ್ಲಾದರೂ ಸರಿ ಅಥವಾ ಪಾಪಡ್ ಪ್ರೆಸ್ಸಿಂಗ್ ಮಿಷಿನಲ್ಲಾದರೂ ಸರಿ ಮಾಡಬೇಕು. ಬಟ್ ಸ್ವಲ್ಪ ಅಂಟಿನ ಅಂಶ ಇರೋದರಿಂದ ಪಾಪಡ್ ಮಾಡುವಾಗ ಸ್ವಲ್ಪ ಟೈಮ್ ಹಿಡಿಯುತ್ತೆ ಹಾಗೂ ಒಂದೊಂದನ್ನೇ ಕವರ್ನ ಹಾಕಿಯೇ ಮಾಡಬೇಕಾಗತ್ತೆ. ಸ್ವಲ್ಪ ಎಣ್ಣೆನ ನಾವು ಹಚ್ಕೋಬೇಕಾಗತ್ತೆ, ಇಲ್ಲಾಂದರೆ ಅದು ಎದ್ದೇಳಲ್ಲ ಹಪ್ಪಳ. ಈ ರೀತಿ ಮಾಡಿಕೊಂಡ್ರೆ ನಮಗೆ ಒಂದು ಒಳ್ಳೆ ಬಿಸಿಲಿದೆ ಅಂದರೆ 3-4 ದಿವಸದಲ್ಲೇ ಚೆನ್ನಾಗಿ ಒಣಗಿಬಿಡುತ್ತೆ. ಬಿಸಿಲಿಲ್ಲ ಅಂದಾಗ ನಾವು ಎಲೆಕ್ಟ್ರಿಕ್ ಡ್ರೈಯರು, ಸೋಲಾರ್ ಡ್ರೈಯರ್ ಆ ಥರ ಅಥವಾ ಏನೂ ಆಗಲಿಲ್ಲ ಅಂದರೂ ಮನೆಯಲ್ಲೇ ಫ್ಯಾನ್ ಕೆಳಗಡೆ ಹಾಕನಾದರೂ ಒಣಗಿಸ್ಕೋಬೋದು. ಸೊ ಈ ರೀತಿ ನಮ್ಮ ಪದಾರ್ಥ ಏನು ಮರಗೆಣಸಿನ ಹಪ್ಪಳ ರೆಡಿ ಆಗ್ತಾಯಿದೆ. ಇದರಲ್ಲಿ ನಾವು ಬೇರೆ ಬೇರೆ ಮಸಾಲ ಹಾಕಿ ಬೇರೆ ಬೇರೆ ರೀತಿಯಲ್ಲೂ ಮಾಡ್ಕೋಬೋದು. ನಾವು ನುಗ್ಗೆ ಸೊಪ್ಪು ಮತ್ತು ಕೊತ್ತಂಬರಿ ಹಾಕಿ ಒಂದು ಥರ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಕೆಂಪು ಮಸಾಲ ಹಾಕಿ ಇನ್ನೊಂದು ಖಾರವಾಗಿ ಮಾಡ್ಕೊಂಡಿದ್ದೀವಿ. ಸೊ ತುಂಬ ರುಚಿಯಾಗಂತೂ ಇರುತ್ತೆ. ಒಂದು ವರ್ಷ ಕನಿಷ್ಠನಾದರೂ ನಾವು 1 ವರ್ಷ ಇಟ್ಕೋಬೋದು. ನಾವು 2 ವರ್ಷ ಇಟ್ಕೊಂಡು ನೋಡಿದ್ದೀವಿ. 2 ವರ್ಷದವರೆಗೂ ಹಾಳಾಗೋದಿಲ್ಲ, ಚೆನ್ನಾಗಿರುತ್ತೆ. ಆದರೆ ನಾವು ಎಣ್ಣೆ ಹಚ್ಚಿ ಒಣಗಿಸಿರೋದ್ರಿಂದ ಆ ಎಣ್ಣೆಯ ಒಂದು ಘಮ ಸ್ವಲ್ಪ ಚೇಂಜ್ ಆಗುತ್ತೆ ಅನ್ನೋ ಕಾರಣಕ್ಕೆ 1 ವರ್ಷದವರೆಗೂ ಆರಾಮಾಗಿ ಇಟ್ಕೊಂಡು ತಿನ್ಬೋದು. ಸೊ ನೀವು ಒಮ್ಮೆ ಈಗಲೇ ಹೋಗಿ ಅಂಗಡಿನಲ್ಲಿ ಮರಗೆಣಸು ತೊಗೊಂಬನ್ನಿ, ಹಪ್ಪಳ ಮಾಡ್ಕೊಳ್ಳಿ, ಇಟ್ಕೊಳ್ಳಿ. ಆಗ್ತಾ ಇಲ್ವಾ, ಇಷ್ಟೆಲ್ಲ ಮಾಡೋಕ್ಕೆ ಸಮಯ ಇಲ್ವಾ, ಒಣಾಕೋದಕ್ಕೆ ಜಾಗ ಇಲ್ವಾ, ತಲೆ ಕೆಡಿಸ್ಕೋಬೇಡಿ. ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ. ನಾವು ನಿಮಗೆ ನಿಮ್ಮ ಮನೆಗೆ ಈ ರುಚಿಯಾದಂಥ ಮರಗೆಣಸಿನ ಆರೋಗ್ಯಕರವಾದ ಹಪ್ಪಳನ ತಲುಪಿಸೋದಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಒಳ್ಳೆಯದಾಗಲಿ. ನಮಸ್ಕಾರ.